ಅಂದ್ರೆ ನಿನ್ನ ಭಾರ್ಗವಿ ಮಧ್ಯೆ ಎಲ್ಲ ಸರಿ ಹೋಯ್ತಾ ಅರ್ಜುನ್? ನಿಧಾನವಾಗಿ ಹತ್ರ ಆಗ್ತಿದೀವಿ ಅದಕ್ಕೆ. ನಾನು ಬೇಕಂತಾನೆ ನಿಜಾನ ಮುಚ್ಚಿಟ್ಟಿಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗ್ತಾ ಇದೆ. ಕಾಫಿ ಇನ್ನೊಂದು ಕಪ್ ಕಾಫಿ ಮಾಡ್ಕೊಡ್ತಾಳಂತೆ. ಸರ್ ಅದ್ಯಾವ ಕಾಫಿ ಸರ್, ನೆನಪೇ ಆಗ್ತಿಲ್ಲ. ಮತ್ತೆ ಅವಳು ಲಾಯರ್ ಬೂದಿ ತೋರಿಸ್ತಾಳ ಅಥವಾ ತೆಪ್ಪಗ್ ಮನೇಲಿ ಬಿದ್ದಿರ್ತಾಳ ಅನ್ನೋಕ್ಕೆ ಒಂದು ಸಣ್ಣ ಪರೀಕ್ಷೆ ಮಾಡಿದೆ ಅಷ್ಟೇ ಶ್ಯಾಮ್. ಪರವಾಗಿಲ್ಲ, ಎಲ್ಲಾನು ನಾನು ಅನ್ಕೊಂಡ್ ಹಂಗೆ ನಡೀತಿದೆ. ಸೂಪರ್ ಸರ್ ನೀವು. ಆದ್ರೂ ಭಾರ್ಗವಿ ನಿಮ್ಮ ಮನೆಗೆ ಮೇಲೆ ಫುಲ್ ಚೇಂಜ್ ಆಗ್ಬಿಟ್ಲಲ್ಲ ಸರ್. ಆದವಳು ತೆಪ್ಪಗಿರೋದನ್ನ ನೋಡೋದಕ್ಕೆ ಒಂಥರ ಆಗಿದೆ ಸರ್. ಪಾಪ, ನನ್ನ ಮಗನ ಹೆಂಡತಿ ಆಗೋ ಕನಸು ಕಾಣ್ತೀಯಾಳೆ. ಆದ್ರೆ ಅವಳನ್ನ ಈ ಮನೆಯಿಂದ ಆಚೆ ದಬ್ತೀನಿ. ಏನೋ ಇದು ಹಣೆ ಮೇಲೆ ಗಾಯ? ಅದಕ್ಕೆ ದೇವಸ್ಥಾನದಲ್ಲಿ ಒಂಚೂರು ಕಾಯಿ ತಾಗ್ಬಿಡ್ತು, ಸಣ್ಣ ಗಾಯ ಅಷ್ಟೇ. ನಿನ್ ಹೆಂಡತಿ ನಿನ್ಗೆ ಔಷಧಿ ಹಚ್ಚಿ ಕೇರ್ ಮಾಡ್ತಿದ್ದನ್ನ ನೋಡ್ದೆ, ಅದಕ್ಕೆ ಒಳಗ್ ಬರ್ಲಿಲ್ಲ. ಅಂದ್ರೆ ನಿನ್ನ ಭಾರ್ಗವಿ ಮಧ್ಯೆ ಎಲ್ಲ ಸರಿ ಹೋಯ್ತಾ ಅರ್ಜುನ್? ನಿಧಾನವಾಗಿ ಹತ್ರ ಆಗ್ತಿದೀವಿ ಅದಕ್ಕೆ. ನಾನು ಬೇಕಂತಾನೆ ನಿಜಾನ ಮುಚ್ಚಿಟ್ಟಿಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗ್ತಾ ಇದೆ. ಆದಷ್ಟು ಬೇಗ ನಾವಿಬ್ರು ಮೊದ್ಲಿನ ತರ ಆದ್ರೆ ಸಾಕು. ನೀವಿಬ್ರು ಒಂದಾದ್ರೆ ಈ ಮನೇಲಿ ಜಾಸ್ತಿ ಖುಷಿ ಪಡೋದ್ ನಾನೇ ಅರ್ಜುನ್. ನಿಮ್ಮಿಬ್ಬರ ಜೋಡಿಗೆ ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ. ಬಂದಿದ್ದಾಳಲ್ಲ ಆ ವಂದನ, ಅಲ್ಲ ಅವಳು ಪದೇ ಪದೇ ಇಲ್ಲಿಗಾಕ್ ಬರ್ತಾ ಇದ್ದಾಳೆ. ಅವಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಂಗೆ ಗೊತ್ತಿಲ್ಲ ಅರ್ಜುನ್, ನಾನು ಇಗ್ನೋರ್ ಮಾಡ್ದೆ, ಬಟ್ ಸ್ಟಿಲ್ ಇನ್ನೂ ಇಲ್ಲೇ ಇದ್ದಾಳೆ. ಮಾವನೇ ಹೇಳಿದಾರಲ್ಲ ಅವಳಿಗೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರ್ಬೋದು ಅಂತ. ಇನ್ನೂ ನಾವೇನ್ ಹೇಳಕ್ಕಾಗತ್ತೆ ಹೇಳು? ಮಾಡಕ್ ಬೇರೆ ಕೆಲ್ಸ ಇಲ್ಲ, ಸುಮ್ನೆ ನಮ್ ನೆಮ್ಮದಿ ಹಾಳು ಮಾಡಕ್ ಬಂದಿರ್ತಾಳ ಅಷ್ಟೇ. ಪಾಪ, ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಲ್ಲ, ಅದಕ್ಕೆ ಹಾಗಾಡ್ತಾಳೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ ಅರ್ಜುನ್. ಹಾಗೆ 1000 ಕನ್ಸ್ ಕಾಣ್ತೀವಿ, ಆದ್ರೆ ಪ್ರೀತಿ ಮದ್ವೆ ಅನ್ನೋದು ಇಬ್ರು ಒಪ್ಪಿ ಆಗೋದಲ್ವಾ? ಅಷ್ಟು ಸಿಂಪಲ್ ವಿಷಯ ಯಾಕೆ ಅರ್ಥ ಆಗ್ತಿಲ್ಲ? ಬೇರೆಯವ್ರ ಸಂಸಾರದಲ್ಲಿ ಮೂಗ್ ತೋರ್ಸೋದು ಯಾಕತ್ಗೆ? ಹೀಗಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅರ್ಜುನ್. ಬೇರೆಯವರಿಂದ ನಿಮ್ಮಿಬ್ಬರ ಮಧ್ಯ ಜಗಳ ಆಗ್ತಿದೆ ಅಂದ್ರೆ ನಿಮ್ ಸಂಸಾರ ಗಟ್ಟಿಯಾಗಿಲ್ಲ ಅಂತ. ನಿನ್ ಸಂಸಾರನ ಉಳಿಸೋದು ಬಿಡೋದು ನಿನ್ ಕೈ ಇದೆ. ಹಲೋ. ಐ ಆಮ್ ಸಾರಿ ಮೇಡಮ್. ಸಾರಿನಾ? ಯಾಕೆ ಸರ್? ನೀವು ಕಳಿಸಿರೋ ಸಾಕ್ಷಿ ನೋಡಿ ಶಾಕ್ ಆದೆ ಮೇಡಮ್. ಸಂಧ್ಯಾ ಸಾವಿಗೆ ಯಾರು ಕಾರಣ ಅಂತ ತಿಳ್ಕೊಳ್ಳೋದಕ್ಕೆ ಗಂಡನ ಮೇಲೂ ಅನುಮಾನ ಪಟ್ಟು ಅವನು ಬ್ಲಡ್ ಸ್ಯಾಂಪಲ್ ಕಳಿಸಿದ್ದೀರಾ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವತ್ತು ತಪ್ಪಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋಯಿಸ್ಬಿಟ್ಟೆ. ಸಾರಿ ಮೇಡಮ್. ಪರವಾಗಿಲ್ಲ ಸರ್. ಒಟ್ನಲ್ಲಿ ಸಂಧ್ಯಾ ಕೊಲೆಯಿಂದ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದೇ ನಮಗೆ ಮುಖ್ಯ ಅಲ್ವಾ? ಆದರೂ ಸಂಧ್ಯಾ ಕೇಸ್ ಬಗ್ಗೆ ನೀವು ತೋರಿಸ್ತಿರೋ ನಿಷ್ಠೆಗೆ, ನೀವು ತಗೋತಿರೋ ರಿಸ್ಕ್ಗೆ
ಒಂದು ಸಲ್ಯೂಟ್ ಹೊಡಿಲೇಬೇಕು ಮೇಡಮ್. ಸರ್, ನಾನು ಕಳಿಸಿದಂಥ ಬ್ಲಡ್ ಸ್ಯಾಂಪಲ್ನ ನೀವು ಚೆಕ್ ಮಾಡಿಸಿದ್ರಾ? ಹೌದು ಮೇಡಮ್, ಆ ರಿಪೋರ್ಟ್ನೇ ತಗೊಂಡು ಈಗ ನೇರವಾಗಿ ನಿಮಗೆ ಫೋನ್ ಮಾಡ್ತೀನಿ. ಸರ್, ಅವತ್ತು ಸಂಧ್ಯಾ ಸ್ಪಾಟಲ್ಲಿ ಒಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿತ್ತಲ್ಲ, ಆ ಬ್ಲಡ್ ಸ್ಯಾಂಪಲ್ಗೂ ಈ ಸ್ಯಾಂಪಲ್ಗೂ ಏನಾದರೂ ಮ್ಯಾಚಸ್ ಇದೆಯಾ? ಮೇಡಮ್, ಅದು ಒಂದು ವೇಳೆ ಮ್ಯಾಚ್ ಆದರೆ ಏನು ಮಾಡ್ತೀರಿ ಮೇಡಮ್? ಇದರಲ್ಲಿ ಯೋಚನೆ ಮಾಡೋದೇನಿದೆ ಸರ್? ಸಂಧ್ಯಾಗೆ ನ್ಯಾಯ ಕೊಡಿಸೋದೇ ನಮ್ಮ ಗುರಿ. ಮೇಡಮ್, ನಿಮಗೆ ಈ ವಿಷಯನ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ಭಾರ್ಗವಿನ ಎಲ್ಲಿವರೆಗೂ ಕೆಲ್ಸಕ್ಕೆ ಹೋಗ್ದಿರೋ ಹಾಗೆ ನೀನ್ ತಡಿತೀಯೋ ಅಲ್ಲಿವರೆಗೂ ಮಾವ ಖುಷಿಯಾಗಿರ್ತಾರೆ ಅಲ್ಲ. ಆದ್ರೆ ಭಾರ್ಗವಿ ಈ ಕೇಸ್ನ ಮುಂದುವರಿಸ್ತೀನಿ, ಮಾವನ್ ವಿರುದ್ಧ ನಿಲ್ತೀನಿ ಅಂತ ಹೊರಟ್ರೆ ಇಬ್ಬರ ಮಧ್ಯೆ ಬಿರುಕು ಬೀಳ್ಬೋದು ಅರ್ಜುನ್. ಒಂದು ನಿಮಿಷ. ನೀನ್ ಯಾಕೆ ಇಲ್ಲಿ ಬಂದೆ? ಏನ್ ಕೆಲಸ ನಿನ್ಗೆ? ನಡಿ ಹೊರಗಡೆ. ಏನ್ ಅರ್ಜುನ್ ನೀನು ಮಾತಾಡ್ಸೋಣ ಅಂತ ಬಂದ್ರೆ ಕೈ ಬಿಡು ವಂದನ. ದೂರ ತಳ್ತಿದೀಯಾ? ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ? ಹೇಳು. ಕೈ ತೆಗಿ ಅಂದೆ. ಬಾಯ್ ಬಿಟ್ಟು ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ನೆ ಇರಿಟೇಟ್ ಮಾಡ್ಬೇಡ. ಅಲ್ಲ, ಹಣೆಗೆ ಆಯಿಂಟ್ಮೆಂಟ್ ಹಚ್ತೀನಿ ಅಂದ್ರೆ ಇರಿಟೇಟ್ ಯಾಕೆ ಆಗ್ತಾ ಇದೀಯಾ? ಏನು ಬೇಕಾಗಿಲ್ಲ, ಮೊದ್ಲು ಹೊರಗಡೆ. ನಾನ್ ಬಂದ್ರೆ ಇರಿಟೇಟ್ ಆಗ್ತೀಯಾ? ಅದೇ ಆ ಭಾರ್ಗವಿ ಕೈ ಹಿಡ್ಕೊಂಡು ಆಯಿಂಟ್ಮೆಂಟ್ ಹಚ್ಚಿದ್ರೆ ಓಕೆ ಅಲ್ವಾ? ಅವರು ನನ್ನ ಹೆಂಡತಿ. ನಮ್ಮಿಬ್ರ ಮಧ್ಯೆ ಈ ತರ ಬಂದ್ ಕೇಳಕ್ ನೀನ್ ಯಾರು? ಈ ರೂಮ್ ಇದೆಯಲ್ಲ, ಇದು ನನ್ನ ರೂಮ್ ಆಗಿರ್ತಿತ್ತು. ಇಷ್ಟೊತ್ತಿಗೆ ನಾನ್ ನಿನ್ ಹೆಂಡತಿ ಆಗಿರ್ತಿದ್ದೆ. ಈಗ ನನ್ನ ಜಾಗದಲ್ಲಿ ಏನು ನನ್ನ ಜಾಗದಲ್ಲಿ ಅವಳಿದ್ದಾಳೆ ಅನ್ನೋದನ್ನ ನೀನ್ ಮರಿಬೇಡ. ಜಸ್ಟ್ ಸ್ಟಾಪ್ ಇಟ್. ನನ್ನ ನಿನ್ನ ಮದ್ವೆ ಆಗಿ ನಾನೀಗ ಬೇರೆಯವ್ರ ಗಂಡ ಅನ್ನೋದನ್ನ ಅರ್ಥ ಮಾಡ್ಕೊ. ಈ ತರ ಚಿಕ್ಕ ಮಕ್ಕಳ ತರ ಹಠ ಮಾಡಿದ್ರೆ ಏನ್ ಯೂಸ್ ಇಲ್ಲ. ಕೇಳಿಸ್ಕೊ, ನನ್ ಮನ್ಸಲ್ಲಾಗ್ಲಿ ನನ್ ಲೈಫಲ್ಲಾಗ್ಲಿ ನಿನಗೆ ಯಾವತ್ತೂ ಜಾಗ ಇಲ್ಲ ಇಲ್ಲ ಇಲ್ಲ. ಯಾಕೆ ನಗ್ತಿದ್ಯಾ? ಯಾಕೋ ಅರ್ಜುನ್, ಯಾಕೆ ನಾಟಕ ಆಡ್ತಿದ್ಯಾ? ನಾನೇನ್ ನಾಟಕ ಆಡ್ತಿದ್ದೀನಿ? ನೀವಿಬ್ರು ಇನ್ನೂ ಹತ್ರ ಆಗಿಲ್ಲ. ನಿಮ್ಮಿಬ್ಬರ ನಡುವೆ ಇನ್ನೇನು ನಡೆದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು,
ನನ್ನ ಪರ್ಸನಲ್ ವಿಚಾರದಲ್ಲಿ ಮೂಗ್ ತುರ್ಸಕ್ ಬರ್ಬೇಡ. ಅರ್ಜುನ್, ನನ್ನ ನಿನ್ನ ನಡುವೆ ಪರ್ಸ್ನಲ್ ಏನ್ ಬಂತು ಅರ್ಜುನ್? ಸುಮ್ಮನೆ ಈ ಪ್ರೀತಿ ನಾಟಕ ಯಾಕೆ? ನಿನ್ ಪ್ರೀತಿನ ಅವಳ ಅರ್ಥ ಮಾಡ್ಕೊಡಲ್ಲ. ಸಿಟ್ ಮಾಡ್ಕೋತಾಳೆ, ನಿನ್ನ ಹತ್ರ ಜಗಳ ಆಡ್ತಾಳೆ, ಕೊಪ್ ತೋರಿಸ್ತಾಳೆ. ಅವಳಿಗೋಸ್ಕರ ದೇವದಾಸ್ ತರ ಕಾಯ್ತೀನಿ ಅನ್ನೋದು ವೇಸ್ಟ್ ಅರ್ಜುನ್. ನಿನ್ ಫೀಲಿಂಗ್ಸ್ನ ನಾನು ಅರ್ಥ ಮಾಡ್ಕೋತೀನಿ. ಅರ್ಜುನ್, ಅವಳನ್ನ ಬಿಟ್ಬಿಡು. ನಾವಿಬ್ರು ಹ್ಯಾಪಿಯಾಗಿ ಜಾಲಿಯಾಗಿ ಮದ್ವೆ ಆಗೋಣ. ಏ, ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇಷ್ಟೊತ್ತು ನಿನ್ನ ಇಲ್ಲಿ ನಿಲ್ಸ್ ಮಾತಾಡಿದ್ದೆ ತಪ್ಪು. ನಡಿಯಾಚೆ. ವಂದನಾ, ಐ ಆಮ್ ಸಾರಿ.